ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ಮೆಂತ್ಯ ಅಂದ್ರೇನು, ಮೆಂತ್ಯ ಬಗ್ಗೆ ಏನು ವಿಶೇಷತೆಗಳು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಬಾಯಿಗೆ ಕಹಿ ಎನಿಸಿದರೂ ಒಡಲಿಗೆ ಸಿಹಿ ಮೆಂತ್ಯ. ಇದರಿಂದ ಆರೋಗ್ಯಕ್ಕಿದೆ ಹಲವು ರೀತಿಯ ಪ್ರಯೋಜನ. ಮೆಂತ್ಯ ಕಹಿ ಎನ್ನುವ ಕಾರಣಕ್ಕೆ ಹಲವರಿಗೆ ಇದು ಹಿಡಿಸುವುದಿಲ್ಲ. ಆದರೆ ಮೆಂತ್ಯದಲ್ಲಿ ಹಲವು ಆರೋಗ್ಯ ಗುಣಗಳಿವೆ. ಹೃದಯದ ಆರೋಗ್ಯದಿಂದ ಕರುಳಿನ ಆರೋಗ್ಯದವರೆಗೆ ಇದರಿಂದ ಹಲವು ರೀತಿಯ ಪ್ರಯೋಜನಗಳಿವೆ. ಮೆಂತ್ಯ ಕಹಿ ಎನ್ನುವ ಕಾರಣಕ್ಕೆ ಬಹಳಷ್ಟು ಮಂದಿಗೆ ಇದು ಇಷ್ಟವಾಗುವುದಿಲ್ಲ. ಕೆಲವರಿಗೆ ಇದರ ವಾಸನೆ ಸಹವಾಗುವುದಿಲ್ಲ. ಅದೇನೇ ಇದ್ದರೂ ಭಾರತೀಯ ಸಾಂಪ್ರದಾಯಿಕ ಮಸಾಲೆ ಪದಾರ್ಥಗಳಲ್ಲಿ ಮೆಂತ್ಯಗೆ ಅದರದ್ದೇ ಆದ ಸ್ಥಾನವಿದೆ. ಉತ್ತರ ಆಫ್ರಿಕಾ ಹಾಗೂ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಮೆಂತ್ಯವನ್ನು ಚಹಾ ರೂಪದಲ್ಲಿ ಸೇವಿಸುತ್ತಾರೆ. ಇದನ್ನು ಕೇವಲ ಅಡುಗೆ ಪರಿಮಳ ನೀಡುವ ಉದ್ದೇಶದಿಂದ ಮಾತ್ರ ಬಳಸುವುದಿಲ್ಲ. ಇದರಿಂದ ಆರೋಗ್ಯಕ್ಕೆ ಹಲವು ರೀತಿ ಪ್ರಯೋಜನಗಳಿವೆ. ಹಾಗಾದರೆ ಮೆಂತ್ಯ ಸೇವನೆಯಿಂದಾಗುವ ಪ್ರಯೋಜನಗಳೇನು ತಿಳಿಯೋಣ. ಹೃದಯದ ಆರೋಗ್ಯಕ್ಕೆ ಉತ್ತಮ. ಮೆಂತ್ಯದಲ್ಲಿ ಕಬ್ಬಿಣಾಂಶವಿದ್ದು ಇದರ ಸೇವನೆ ಹೃದಯದ ಆರೋಗ್ಯಕ್ಕೆ ಉತ್ತಮ. ದೇಹಕ್ಕೆ ಆಮ್ಲಜನಕ ರವಾನಿಸುವ ಕೆಂಪು ರಕ್ತ ಕಣಗಳಲ್ಲಿ ಪ್ರೋಟೀನ್, ಹಿಮೋಗ್ಲೋಬಿನ್ ಉತ್ಪಾದನೆಗೆ ದೇಹಕ್ಕೆ ಕಬ್ಬಿಣಾಂಶದ ಅವಶ್ಯವಿದೆ. ಕಬ್ಬಿಣಾಂಶದ ಕೊರತೆಯಿಂದ ಆಯಾಸ, ಮಾನಸಿಕ ಹಾಗೂ ದೈಹಿಕ ಅಸ್ವಸ್ಥತೆ ಉಂಟಾಗಬಹುದು. ಆ ಕಾರಣಕ್ಕೆ ಮೆಂತ್ಯ ಸೇವನೆಯಿಂದ ದೀರ್ಘಕಾಲದ ಹೃದಯ ಸಮಸ್ಯೆ ಹಾಗೂ ಹೃದಯ ರಕ್ತನಾಳದ ಸಮಸ್ಯೆಗಳಿಂದ ದೂರ ಉಳಿಯಬಹುದು. ಅಧಿಕ ರಕ್ತದೊತ್ತಡವನ್ನು ನಿವಾರಿಸುತ್ತದೆ. ಹೃದಯ ಆರೋಗ್ಯ ಸುಧಾರಣೆಯಿಂದ ಹಲವು ರೀತಿಯ ಪ್ರಯೋಜನಗಳಿವೆ. ಇದರಿಂದ ಅಧಿಕ ರಕ್ತದೊತ್ತಡದ ಸಮಸ್ಯೆಯೂ ನಿವಾರಣೆಯಾಗುತ್ತದೆ. ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೂ ಇದರ ಸೇವನೆ ಒಳ್ಳೆಯದು ಎಂಬುದನ್ನು ಸಾಕಷ್ಟು ಅಧ್ಯಯನಗಳು ಸಾಬೀತುಪಡಿಸಿವೆ. ಉರಿಯೂತ ನಿವಾರಣೆ. ಮೆಂತ್ಯದಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶ ಅಧಿಕವಾಗಿದೆ. ಆ ಕಾರಣಕ್ಕೆ ಇದು ದೇಹದ ಉರಿಯೂತ ಸಮಸ್ಯೆಯನ್ನು ನಿವಾರಿಸುತ್ತದೆ. ಇದರಲ್ಲಿ ಫ್ಲೇವನಾಯ್ಡ್ಸ್ ಎಂದು ಕರೆಯುವ ಪಾಲಿಫೆನಾಲ್ಸ್ ಅಥವಾ ಸಸ್ಯ ಸಂಯುಕ್ತಗಳಿವೆ. ಇದು ದೇಹದಲ್ಲಿ ಫ್ರೀ ರ್ಯಾಡಿಕಲ್ಸ್ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ಇದು ಜೀವಕೋಶಗಳ ರಕ್ಷಣೆಗೆ ಸಹಾಯ ಮಾಡುತ್ತದೆ. ಮಾತ್ರವಲ್ಲದೆ ದೀರ್ಘಕಾಲ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತದೆ. ಮೆಂತ್ಯ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಮಧುಮೇಹ ಸಮಸ್ಯೆ ಇರುವವರು ಮೆಂತ್ಯವನ್ನು ಸೇವಿಸುವುದು ಬಹಳ ಉತ್ತಮ. ಟೈಪ್ 2 ಮಧುಮೇಹ ಇರುವವರು ಪ್ರತಿದಿನ 10 ಗ್ರಾಂ ಮೆಂತ್ಯವನ್ನು ನೀರಿನಲ್ಲಿ ನೆನೆಸಿ ಆ ನೀರನ್ನು ಕುಡಿಯುವುದು ಉತ್ತಮ ಎನ್ನುತ್ತಾರೆ. ಈ ವಿಧಾನಕ್ಕೆ ಪರ-ವಿರೋಧ ಎರಡೂ ಇದೆ. ಮೆದುಳಿನ ಆರೋಗ್ಯಕ್ಕೂ ಉತ್ತಮ. ಮೆಂತ್ಯ ಸೇವನೆ ಬರೀ ದೈಹಿಕ ಆರೋಗ್ಯಕ್ಕೆ ಮಾತ್ರವಲ್ಲ, ಮಾನಸಿಕ ಆರೋಗ್ಯಕ್ಕೂ ಉತ್ತಮ. ಇದು ಅರಿವಿನ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಮೆದುಳಿನ ಉರಿಯೂತವನ್ನು ಕಡಿಮೆ ಮಾಡಿ ಅರಿವಿನ ದುರ್ಬಲತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಎದೆ ಹಾಲನ್ನು ಹೆಚ್ಚಿಸುತ್ತದೆ. ಇತ್ತೀಚಿನ ಚೊಚ್ಚಲ ತಾಯಂದಿರು ಎದೆ ಹಾಲಿನ ಸಮಸ್ಯೆ ಎದುರಿಸುತ್ತಿರುವುದು ಕಾಣಬಹುದು. ಎದೆ ಹಾಲಿನ ಕೊರತೆಯ ಸಮಸ್ಯೆ ಎದುರಿಸುವವರು ಪ್ರತಿನಿತ್ಯ ಆಹಾರದಲ್ಲಿ ಮೆಂತ್ಯವನ್ನು ಸೇರಿಸಬೇಕು. ಇಲ್ಲದಿದ್ದರೆ ಮೆಂತ್ಯ ಕಾಳಿನ ಗಂಜಿ, ಕಾಫಿ, ಕಿಚಡಿ ಇದರ ಸೇವನೆಯನ್ನು ಮಾಡಬಹುದು. ಇದರಿಂದ ಎದೆ ಹಾಲಿನ ಪ್ರಮಾಣ ಹೆಚ್ಚುತ್ತದೆ. ನಿರಂತರ ಮೆಂತ್ಯ ಸೇವನೆ ಎದೆ ಹಾಲಿನ ಪ್ರಮಾಣ ಹೆಚ್ಚಳಕ್ಕೆ ನೆರವಾಗುತ್ತದೆ. ಕರುಳಿನ ಆರೋಗ್ಯಕ್ಕೆ ಉತ್ತಮ. ಮೆಂತ್ಯವನ್ನು ಅಡುಗೆ ಮಾಡುವಾಗ ಸೇರಿಸುವುದರಿಂದ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತದೆ. ಚಯಾಪಚಯ ಕ್ರಿಯೆಯು ಹೆಚ್ಚುವ ಜೊತೆಗೆ ಒಟ್ಟಾರೆ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ. ಇದರಲ್ಲಿ ಮೆಗ್ನೀಷಿಯಂ, ಕಬ್ಬಿಣಾಂಶ ಹಾಗೂ ನಾರಿನಾಂಶವಿದ್ದು ಕರುಳಿನ ಆರೋಗ್ಯ ಸುಧಾರಿಸುವುದು ಮಾತ್ರವಲ್ಲ, ಮಲಬದ್ಧತೆ ನಿವಾರಣೆಗೂ ಸಹಾಯ ಮಾಡುತ್ತದೆ. ಕೂದಲು ಬೆಳವಣಿಗೆಗೆ ಸಹಕಾರಿ. ನಿರಂತರವಾಗಿ ಮೆಂತ್ಯ ಸೇವನೆಯಿಂದ ಕೂದಲು ಬೆಳವಣಿಗೆಗೆ ಸುಧಾರಿಸುತ್ತದೆ. ಹೊಸ ಕೂದಲು ಬೆಳೆಯಲು ಇದು ನೆರವಾಗುತ್ತದೆ. ಇದಿಷ್ಟು ಮೆಂತ್ಯ ಕಾಳಿನ ಪ್ರಯೋಜನಗಳು. ಮೆಂತ್ಯ ಸೊಪ್ಪು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದನ್ನು ಕೂಡ ವಾರಕ್ಕೆ ಒಮ್ಮೆಯಾದರೂ ಸೇವಿಸುವುದು ತುಂಬ ಉತ್ತಮ. ಸೊ ಈ ವಿಡಿಯೋಯಿಂದ ನಿಮಗೇನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ. ಸೊ ಇದರಿಂದ ಬೇರೆಯವರಿಗೇನಾದರೂ ಸ್ವಲ್ಪನಾದರೂ ಉಪಯೋಗ ಆಗುತ್ತೆ ಅಂತಂದರೆ ನಮ್ಗೆ ಅದೇ ಖುಷಿಯಾಗಿರೋವಂಥ ವಿಚಾರ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.